ಇವತ್ತು ನನ್ನ ಜೀವನದಲ್ಲಿ ಭಾಳ ಪುಣ್ಯದ ದಿವಸ ಅನಿಸುತ್ತದೆ. ಯಾಕೆ ಅಂತ ಹೇಳಿದರೆ, ಬಂಗಾರಪ್ಪಾಜಿಯವರು ಕುವೆಂಪು ಯೂನಿವರ್ಸಿಟಿನ ಶುರು ಮಾಡಿದರು. ಅಲ್ಲಿ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ಆ ಒಂದು ಸ್ಥಾನದಲ್ಲಿ ಡಬಲ್ ಡಾಕ್ಟ್ರೇಟ್ ಸಿಗ್ತಕ್ಕಂಥದ್ದು ಇಲ್ಲಿ ಮತ್ತು ಇರುವಕ್ಕಿಯಲ್ಲಿ ಅಗ್ರಿಕಲ್ಚರು ಒಂದೇ ದಿವಸ ಗವರ್ನರ್ ಅವ್ರು ಬಂದು ಅವರಿಗೋಸ್ಕರ ಎರಡು ಕೊಡ್ತಕ್ಕಂಥದ್ದು ಇದು ನಮ್ಮ ಪುಣ್ಯ ಭಾಗ್ಯ. ನಾವೇನು ಮಾಡಬೇಕಂದ್ರೆ ಇದನ್ನು ಅವ್ರು ಏನಂದ್ರು, ಈಗ ತಾನೇ ಅವ್ರು ಏನಂದ್ರು, ಏನೋ ಕೊಟ್ಟಿದ್ದಾರೆ ನನಗೆ, ಅವ್ರಿಗೆ ಇದಿಲ್ಲ. ಆದರೆ ನನಗನ್ಸುತ್ತೆ ಅದು ನಮ್ಮಂಥವ್ರು ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ಆಗಬೇಕು. ಅವ್ರು ಬಂದಿರತಕ್ಕಂಥ ಹಾದಿಗಳನ್ನು ನಾವು ನೆನಪು ಮಾಡಿಕೊಂಡು ಅದನ್ನು ಭಾಳ ಸತ್ಯ ನೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದರೆ ರಾಜಕಾರಣ ಇವತ್ತು ಬೇರೆ ಹಂತದಲ್ಲಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇಂಥವ್ರನ್ನೆಲ್ಲ ನೋಡಿಕೊಂಡು ಆ ಹೋರಾಟದ ನೆಲ ಅದನ್ನೆಲ್ಲ ನಾನು ಅಷ್ಟೇ ಫಸ್ಟು ನಾನು ಹೋರಾಟದ ಹೆಜ್ಜೆ ಹಾಕಿದ್ದೆ ಕಾಗೋಡು ತಿಮ್ಮಪ್ಪಾಜಿಯವ್ರ ಜೊತೆಗೆ. ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ಹೋಗು, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ನೀನು ಹೋಗು ಅಂದಿದ್ರು. ಅದು ಇವತ್ತು ನೆನಪು ಬರ್ತದೆ. ಅವ್ರು ನೋಡಿ ಎಷ್ಟು ಸಿಂಪಲ್ಲಾಗಿ ಹೇಳಿಬಿಟ್ರು. ನನಗನ್ಸುತ್ತೆ ಅವರು ಹೋರಾಟದ ಅವ್ರ ಜೀವನದಲ್ಲಿ ಯಾರು ಅವ್ರ ಜೊತೆಗೆ ಹೆಜ್ಜೆ ಹಾಕಿದಾರಲ್ಲ ಅವರಿಗೂ ಕೂಡ ಇದು ಅರ್ಪಣೆ ಆಗ್ತದೆ, ನಮ್ಮಂಥವರಿಗೆ ಮಾರ್ಗದರ್ಶನ ಆಗ್ತದೆ. ಇದನ್ನು ತಗೊಂಡು ಹೋಗಬೇಕು ನಮ್ಮ ದೇಶದಲ್ಲಿ, ನಮ್ಮ ರಾಜಕಾರಣದಲ್ಲಿರ್ಬೋದು. ಯಾಕೆಂದರೆ ಸಾಮಾಜಿಕ ಒಂದು ಕಳಕಳೆಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಜನರಿಗೋಸ್ಕರ, ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ನಾವು ಇವತ್ತು ಮಂತ್ರಿಗಳಾಗಿ ಸಾರ್ವಜನಿಕರ ಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ನಾವು ಅದನ್ನು ಹುಷಾರಾಗಿ ಸೂಕ್ಷ್ಮವಾಗಿ ಒಳ್ಳೆ ಗುಣಗಳನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ತೆ. ತೃಪ್ತಿ ಆಗಿದೆ, ಖುಷಿಯಾಗಿದೆ, ಸಂತೋಷ ಆಗಿದೆ. ಅವ್ರಿಗಿನ್ನೂ ಹೆಚ್ಚು ದೇವರು ಅವ್ರನ್ನ ಗಟ್ಟಿಯಾಗಿರಲಿ, ಅವ್ರ ಮಾರ್ಗದರ್ಶನ ಕೊಡೋದಕ್ಕೆ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ವಿಳಂಬ ಅಲ್ಲ. ಏನಾಗ್ತದೆ, ನಾನು ಇವತ್ತು ಬೆಳಗ್ಗೆ ಗವರ್ನರ್ ಅವ್ರ ಜೊತೆ ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಮಾತಾಡಿದೆ. ಪ್ಲಸ್ ಎಲ್ಲ ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಜೊತೆಗೆ ಒಂದು ಚಿಕ್ಕ ಮೀಟಿಂಗ್ನು ಕೂಡ ಕ್ವಿಕ್ಕಾಗಿ ಮಾಡಿದ್ವಿ. ಅದನ್ನೇ ಅವ್ರು ಲಾಸ್ಟಿಗೆ ಹೇಳಿದ್ದು. ಮುಂಚೆ ಭಾಳ ವರ್ಸ್ಟ್ ಸಿಚುವೇಶನ್ ಇತ್ತು, ನಿಮಗೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾಳ ವರ್ಸ್ಟ್ ಸಿಚುವೇಶನ್ ಇತ್ತು. ಈಗ ಸ್ವಲ್ಪ ಲೈಟಾಗಿ ಉತ್ತಮ ಆಗ್ತಾ ಇದೆ. ಅದನ್ನು ನೀವು ಗಮನ ತಗೋಬೇಕಾಗತ್ತೆ. ಯಾಕೆಂದರೆ ಒಂದೇ ಸತಿ, ಯಾಕೆಂದರೆ ಏನಾಗಿದೆ, ಭಾಳ ವರ್ಸ್ಟ್ ಸಿಚುವೇಶನ್ನು ನಾವು ಅಂದರೆ ನಮ್ಮ ಸರ್ಕಾರ ಬಂದಾಗ ನನಗಂದ ತಕ್ಷಣ ಬೇರೆ ಸರ್ಕಾರಕ್ಕೆ ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಆ ಮೌಲ್ಯವನ್ನು ಕಂಪ್ಲೀಟಾಗಿ ಕಳ್ಕೊಂಡಿದ್ರು. ಆ ಮೌಲ್ಯವನ್ನು ಮತ್ತೆ ತರ್ತಕ್ಕಂಥದ್ದು ಒಬ್ಬ ಶಿಕ್ಷಣ ಸಚಿವನಾಗಿ, ಯಾಕೆಂದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಬಂಗಾರಪ್ಪಾಜಿಯವ್ರು ಶುರು ಮಾಡಿದ್ದು, ರಾಷ್ಟ್ರಕವಿ ಕುವೆಂಪು ಅವ್ರು ಶುರು ಅವ್ರ ಹೆಸರಲ್ಲಿ ಮಾಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ಒಂದು ಯೂನಿವರ್ಸಿಟಿನ ಏನು ಓಡಾಡೋಕ್ಕೆ ಖುಷಿ ಆಗ್ತದೆ. ಇಂಥದ್ದನ್ನ ಇದೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸೂಕ್ಷ್ಮವಾಗಿ ಮೊನ್ನೆ ಕ್ಯಾಬಿನೆಟಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ, ಯಾಕೆಂದರೆ ಬಂಗಾರಪ್ಪಾಜಿಯವರು ಶುರು ಮಾಡಿದ ಮೇಲೆ ಯಾವತ್ತು ಎಷ್ಟು ಪೋಸ್ಟ್ ಆಗಿದ್ವು, ಅದಾದಮೇಲೆ ಒಂದು ಪೋಸ್ಟು ಆಗಿಲ್ಲ, ಇಲ್ಲಿ ಸ್ಯಾಂಕ್ಷನ್ನೇ ಆಗಿಲ್ಲ. ಕೆಲವು ಕೋರ್ಸಸ್ನು ವಿಡ್ರಾ ಆಗಿಬಿಟ್ಟಿದೆ ಓಪನ್ ಯೂನಿವರ್ಸಿಟಿಗೆಲ್ಲ. ಈಗ ಎನಿವೆ ನಾವು ಈಗ ಆಗಿರೋದಂತೂ ಆಗಾಯಿತು, ಹಿಂದೆ ಎಲ್ಲ ಮಾಡಾಯಿತು. ಮುಂದೆ ತಗೊಂಡು ಹೋಗ್ತಕ್ಕಂಥ ಇಂತಹ ದೊಡ್ಡ ಒಂದು ಸಂಸ್ಥೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಮ್ಮ ಸರ್ಕಾರದಿಂದ ಮೊನ್ನೆ ಸೂಕ್ಷ್ಮವಾಗಿ ಮುಖ್ಯಮಂತ್ರಿಗಳ ಎದುರುಗಡೆ ಕ್ಯಾಬಿನೆಟಲ್ಲಿ, ಜನರಲಿ ಸ್ಟೇಟಲ್ಲಿ ಕೆಲವು ಸುಮಾರಷ್ಟು ತೊಂದರೆಗಳಾಗಿರ್ತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅದಾಗಬೇಕು. ಯಾಕೆಂದರೆ ಡಾಕ್ಟ್ರೇಟ್ ಕೊಟ್ಬಿಟ್ಟು ಮತ್ತು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಕೊಡಲಿಲ್ಲ, ಡಾಕ್ಟ್ರೇಟಿಗೆ ಏನು ಗೌರವ ಬರುತ್ತೆ ಅಂತ ಹೇಳಿ. ಇಲ್ಲಾಂದರೆ ಹಿಂದೆ ಇರತಕ್ಕಂಥ ಬಂಗಾರಪ್ಪಾಜಿಯವರು ಶುರು ಮಾಡಿರ್ತಕ್ಕಂಥ ಇಂಥ ಯೂನಿವರ್ಸಿಟಿನ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಆದರೆ ಮಧ್ಯ ನಡೆದ್ಕೊಂಡು ಬಂದಿರತಕ್ಕಂಥ ಹೊಲಸನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೋಬೇಕಾದ್ರೆ ನಾವು ತಗೋತೀವಿ. ತುಂಬ ನಿನ್ನೆ ಅಲ್ಲಿ ಒಂದೊಂದು ಕ್ಷಣಗಳು ಕೂಡ ಮಹಾತ್ಮ ಗಾಂಧಿಯವರ ಆ ಟೋಪಿಯನ್ನು ಹಾಕಿ ಅಲ್ಲಿ ನೋಡಿದಾಗೆಲ್ಲ ನಮಗೆ ಒಂದೊಂದು ಸೆಕೆಂಡು 100 ವರ್ಷದಿಂದ ಹಿಂಗಿರ್ಬೋದಪ್ಪ ಇಲ್ಲಿ ಅಂತ ಅನಿಸ್ತಾ ಇತ್ತು. ಇವತ್ತಾದರೆ ಮೈಕ್ ಐತಿ, ಡಿಜಿಟಲ್ ಸ್ಕ್ರೀನ್ ಇದೆ, ಕ್ಯಾಮ್ರಾ ಇದೆ, ಏನೇನೋ ವ್ಯವಸ್ಥೆ ಇದೆ, ವೆಹಿಕಲ್ಸ್ ಇದಾವೆಲ್ಲ. ಆ ಹೊರಗಡೆಯಿಂದ ಒಬ್ಬೊಬ್ರು ನೋಡ್ಬೇಕಾದ್ರೆ ನಾವು ನೆನೆಸ್ಕೊಳ್ತಾ ಇದ್ವಿ, ಅವಾಗೆಲ್ಲ ಕಚ್ಚೆ ಪಂಜೆ ಹಾಕಿ ಅವರು ಡ್ರೆಸ್ ಹಾಕ್ಕೊಂಡು ಹೆಂಗೆ ಅವರು ಅಧಿವೇಶನಕ್ಕೆ ಜನರು ಬಂದಿರ್ಬೋದು. ಇಡೀ ಬೇರೆ ಬೇರೆ ಇದರಿಂದ ಆಮೇಲೆ ಮಾಹಿತಿ ಹೆಂಗೆ ಹೋಯ್ತೋ ಗೊತ್ತಿಲ್ಲಪ್ಪ. ಆ ಟೈಮಲ್ಲಿ ಅಷ್ಟೋ ಜನರು ಸೇರಿ ಒಂದು ದೊಡ್ಡ ACC ಸೆಷನ್ನ ಮಾಡ್ತಕ್ಕಂಥದ್ದನ್ನು ಇವಾಗಾದರೆ ವಾಟ್ಸಾಪಿಗೆ ಹಾಕಿದರೆ ನಾಳೆ ಬೆಳಗ್ಗೆ ಬಸ್ ಹತ್ಕೊಂಡ್ಬರ್ತಾರೆ. ಆದರೆ ಅದನ್ನು ಹೆಂಗೆ ಮಾಡಿದ್ರು ಅನ್ನೋದನ್ನ ಯೋಚನೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಇಟ್ಕೊಂಡು ನಾವು ಹೇಳೋದು,
ಗಾಂಧಿಯವ್ರ ತತ್ವವನ್ನು ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಜವಾಬ್ದಾರಿ ನಾವು ಮಾಡಬೇಕು. ಅದು ಗಾಂಧಿನ ತಳ್ತಕ್ಕಂಥ ವ್ಯವಸ್ಥೆ ಏನಿದೆ ಇವತ್ತು ನಮ್ಮ ದೇಶದಲ್ಲಿ, ಅವರ ಚಿಂತನೆಯನ್ನು ಏನು ತಳ್ತಕ್ಕಂಥದ್ದು, ಬೇರೆ ಸಂಪ್ರದಾಯನ ತರ್ತಕ್ಕಂಥದ್ದನ್ನು ನಾವು ದೂರ ತಳ್ಳಬೇಕು. ಗಾಂಧಿ ತತ್ವವನ್ನು ಇಡೀ ಬರೀ ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಪ್ರತಿಮೆಯನ್ನು ಹಾಕ್ಕೊಂಡಿದ್ದಾರೆ. ಎಷ್ಟೋ ದೇಶದಲ್ಲಿ ಹೈಯೆಸ್ಟ್ ಪ್ರತಿಮೆ ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು. ಅಂಥವ್ರನ್ನ ನಾವು ಉಳಿಸ್ಕೊಂಡು ಅವ್ರ ತತ್ವವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡದ ಆಗಿರ್ತಕ್ಕಂಥ ಅದ್ರ ಬಗ್ಗೆ ಚಿಂತನೆಯನ್ನು ನನ್ನ ಪುಸ್ತಕಗಳಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ಮುಂದೆ ಈಗ ನೋಡಿ, ಮೊನ್ನೆನೂ ಕೂಡ ನೀವು ಪ್ರಶ್ನೆ ಹಾಕಿದ್ರಿ, ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇಲ್ಲಿಂದ ಮುಖ್ಯಮಂತ್ರಿಗಳಾಗಿ 2 ಸತಿ ಅವರೇ ಇರಬೇಕಾದ್ರೆ ಅವರೇ ಆ ಸ್ಥಾನದಲ್ಲಿದ್ದರು. ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿರೋದ್ರಿಂದ ಇವತ್ತು ಬೇರೆಯವರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡ್ರೆ ಇದರಂಥ ತಪ್ಪು ನಿರ್ಧಾರಗಳು ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಡೀ ಅದೇ TDP ಅಂದರೆ ಈಗ ಗೊತ್ತಾಯ್ತಲ್ಲ ನಿಮಗೆ, ಇದು ಮಸಲ್ ಪುಲ್ಲಿಂಗು. ಆದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರಾಜ್ಯದಿಂದ ನೀವು ಆಯ್ಕೆ ಆಗಿದ್ದೀರ, ಏನು ಕೊಟ್ಟಿದ್ದೀರ ನಿಮ್ಮ ರಾಜ್ಯಕ್ಕೆ? ವಿಶ್ವೇಶ್ವರಯ್ಯ ಅವ್ರ ಹೆಸರು, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಇಲ್ಲಿ VISLನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲಿ ಹೋಯ್ತು ನಿಮ್ಮದು? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅವರೇ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದು ಎಲ್ಲ ಇದು ಮಾಡ್ಬೋದಾಗಿತ್ತು. ಏನು ಇಲ್ಲೇನು ಕಷ್ಟ ಏನಲ್ಲ. ಅವರೇ ಹೇಳಿದ್ದು ನಾವು ಬಂದು ಉಳಿಸ್ತೀವಿ ಅಂತೇಳಿ. MP ಅವ್ರು ಎಲ್ಲಿ ಹೋಗ್ಯಾರೆ? ಹಿಡ್ಕೊಬರ್ರಿ, ರಾಘವೇಂದ್ರ ಹಿಡ್ಕೊಬರ್ಬೇಕಾಗತ್ತೆ. ಇವಾಗ ಹಿಡ್ಕೊಂಬಂದು ಕೇಳಬೇಕಾಗತ್ತೆ. ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಹೋದ್ರಲ್ಲ ಜನರಿಗೆ, ಚುನಾವಣೆ ಪೂರ್ವಕವಾಗಿ ಇಲ್ಲ ಚುನಾವಣೆ ಆದಮೇಲೆ ಗೊತ್ತಿಲ್ಲ ನನಗೆ, ಎಲ್ಲ ಹೇಳ್ಕೊಂಡು ಬಂದಿವಿ. ಸುಳ್ಳು ಹೇಳ್ಕೊಂಡು, ಹಸಿ ಸುಳ್ಳು ಹೇಳ್ಕೊಂಡು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಸ್ಪಂದಿಸಲಿಲ್ಲ. ಅರೆ, ನೀವು ಯಾವ ರಾಜ್ಯದವರು ಅಂತೇಳಿ ನಾನು ಕೇಳಬೇಕಾಗ್ತದೆ, ನೀವು ಎಲ್ಲಿಯವರು ಅಂತೇಳಿ ಕೇಳಬೇಕಾಗತ್ತೆ. ಯಾರಾದರೂ ಒಬ್ಬರು MP ಆದಾದರೂ ನಮ್ಮ ಕಾಂಗ್ರೆಸ್ ಅವ್ರು ಕೇಳಿದ್ದಾರೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಹೋಗಿದೆ. ಮೊನ್ನೆ ಮಾಧ್ಯಮದಲ್ಲಿ ನೀವು ಹೇಳಿದಿರಿ, ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಂದ ಬರ್ತಾ ಇದೆ ಅಂದರೆ ರಾಜ್ಯ ಸರ್ಕಾರಗಳು, ನಮ್ಮ ರಾಜ್ಯ. ವರ್ಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ರಾಜ್ಯ. ಇದು ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದು ಎಲ್ಲಿ ಹೋಗಿದೆ? ಇದು ನಮ್ಮ ದುಡ್ಡನ್ನು ತಗೊಂಡು ಹೋಗಿ ನಿಮ್ಮ ಕೈಯಾರೆ, ನಿಮ್ಮ ರಾಜ್ಯದವರಾಗಿ ನೀವು ಬೇರೆಯವ್ರಿಗೆ ಕೊಡ್ತೀರಲ್ಲ, ಎಷ್ಟರ ಮಟ್ಟಿಗೆ ಇದು ನ್ಯಾಯ ಅಂಥೇಳಿ ನಾನು ಕೇಳಬೇಕಾಗ್ತದೆ. ಗ್ಯಾರಂಟಿ ಕೊಟ್ಟ ತಕ್ಷಣ ಹೇಳ್ತೀರಿ, ಯಾರು BJPಯವರಿಗೆ ದಮ್ಮು ತಾಕತ್ತಿತ್ತು ಅಂದರೆ ನಾನು ಅವ್ರಿಗೆ ಗ್ಯಾರಂಟಿ ಹೇಳ್ತೀನಿ, ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕ್ಲೋಸ್ ಮಾಡ್ತೀವಿ ಏನ್ರಿ, ಅವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ BJPಯವ್ರ ಕಾರ್ಯಕರ್ತರಿಂದ ಹಿಡಿದು ವಿಜೇಂದ್ರ ಅವ್ರಿಗೆ ಹೇಳ್ತೀನಿ, ನಿಮಗೆ ದಮ್ಮು ತಾಕತ್ತು ಇತ್ತರೆ ನಮ್ಮ ಗ್ಯಾರಂಟಿಗಳನ್ನು ಕ್ಲೋಸ್ ಮಾಡ್ತೀನಿ. ದುಡ್ಡು ಕೊಡಲಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಸಿದ್ದರಾಮಯ್ಯ ಅವ್ರ ಸರ್ಕಾರ ಮನೆಗೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೆ. ನೆನಪಿಡ್ಕೊಳ್ಳಿ, BJPಯವ್ರ ಮನೆಯಲ್ಲೂ ಕೂಡ ನಿಮ್ಮ ಮನೇಲಿ ಏನಾದ್ರು ಇವತ್ತಿಗೆ ಬೆಳಕು ಬಂದಿದೆ, ಪುಕ್ಷಟೆ ಕರೆಂಟಾಗಿ ಬಂದಿದೆ, ಅದು ಏನಿದ್ರೇನು ನಮ್ಮ ಸರ್ಕಾರದಿಂದ ನನ್ನ ನೆನಪಿಡ್ಕೊಳ್ಬೇಕಾಗುತ್ತೆ. ನೀವು ಮೋಸ ಮಾಡಿದ್ರು ಹಣ ಕೊಡೋದ್ರಲ್ಲಿ ನಾವು ಮೋಸ ಮಾಡಿಲ್ಲ. ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ಆದಾಗ ಅದು ಬೂಸ್ಟಪ್ ಆಗ್ತದೆ, ಸಂದೇಶ ಕೊಡ್ತಾರೆ. ಆ ಸಂದೇಶನ ನಾವು ಕಾರ್ಯಕರ್ತರಾಗಿ ಮನೆಗೂ ಅಷ್ಟೇ ತಗೊಂಡು ಹೋಗ್ಬೇಕಾಗತ್ತೆ, ಜನರಿಗೆ ತಗೊಂಡು ಹೋಗ್ಬೇಕಾಗತ್ತೆ. ಇವತ್ತು ಗಾಂಧಿನ ತುಳಿತಕ್ಕಂಥ ಸಂದರ್ಭನ ನಾಳೆ ದಿವಸ ಗೋಡ್ಸೆ ಅವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ತಕ್ಕಂಥ ವ್ಯವಸ್ಥೆನ ನಾವು ಖಂಡನೆ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿನೂ ಕೂಡ ಭಾಳ ಕೆಟ್ಟದಾಗ ನೋಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಯಾಕೆ ಅದು ಮಾಡಿದ್ವಿ ಅಂದರೆ, ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅನ್ನೋರನ್ನ ನೀವು ನಾಳೆ ದಿವಸ ನೀವು ಹಿಂಗೆ ಕೂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಬೇರೆ ಸಿಸ್ಟಮ್ ಬಂದ್ಬಿಡ್ತದೆ, ಎಲ್ಲ ಹಾಳಾಗೋಗ್ಬಿಡ್ತದೆ. ಈಗಲೇ ಇಷ್ಟು ಹಿಡ್ಕೊಂಡು ನಮಗೆ ದುಡ್ಡು ಕಮ್ಮಿ ಕೊಡೋದು, ಅನ್ಯಾಯಗಳು ಮಾಡೋದು, ಇದೆಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರು ತಪ್ಪು ಅಂತ ಹೇಳಿದರೆ ಈ ವ್ಯವಸ್ಥೆ ಯಾರು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಸ್ನೆಸ್ ಜನತಾ ಪಾರ್ಟಿ. ಅದಕ್ಕೆ ಲೆಕ್ಕ ತಗೊಂಡು ನಮಗೆ ಮೋಸ ಮಾಡಿ ಅಲ್ಲಿ ಪಕ್ಕದಲ್ಲಿರೋ ರಾಜ್ಯಗಳಿಗೆ ಅವರು ಸಹಕಾರ ಮಾಡ್ತಾ ಇರೋದು. ಇದು ನಾಚಿಕೆಗೇಡು. ಫಸ್ಟು ಪ್ರಹ್ಲಾದ್ ಜೋಶಿ ಅವರು, ನೀವು ನಿಜವಾಗ್ಲೂ ರಾಜ್ಯದಿಂದ ನೀವು MP ಆಗಿದ್ದರೆ ಫಸ್ಟ್ ಅದನ್ನು ಹೋಗಿ ಕೇಳ್ರಿ. ನಕಲಿ ಅನ್ನೋದು ನಮಗೆ ಹೇಳೋದು ಬೇಡ. ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಾಗ ಯಾವತ್ತೂ ಕೂಡ ಈ ಥರ ಒಂದು ಮಾತು ಮಾತಾಡೂ ಇಲ್ಲ. ಶರಾವತಿದು ನಿನ್ನೆ ಇತ್ತು, ರೀಚ್ ಆಗಲಿಲ್ಲ. ನಾನು ನಿನ್ನೆ ಆಫೀಸರ್ಸಿಗೆ ಮೊನ್ನೆನೂ ಮಾತಾಡಿದ್ದೆ, ನಿನ್ನೆನೂ ಅಷ್ಟೇ ಅವರು ಹಿಂಗಾಗಿದೆ ಅಂತ ಹೇಳಿದ್ದಾರೆ.
ನಾನು ಅಡ್ವೊಕೇಟ್ ಜನರಲ್ ಅವ್ರಿಗೂ ಮಾತಾಡಿದ್ದೀನಿ. ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಈಗೇನೋ ಬೇಗ ಬರುತ್ತಂತೆ. ಅದು ನಾನು ಭಾಳ ಫಾಸ್ಟ್ ಪ್ರೊಸೀಡಿಂಗ್ಸಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಭಾಷಣ ಹೊಡಿತಾರೆ ಈಗ ಬೇರೆ ಬೇರೆ ಕಡೆಗೆ, ಏನಂದರೆ ಶರಾವತಿಗೆ ಭಾಳ ಹೋರಾಟ ಮಾಡಿದ್ದೀವಿ ಅಂಥೇಳಿ. ನಾನು ಅದನ್ನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ಜವಾಬ್ದಾರಿ ಶರಾವತಿ ಸಂತ್ರಸ್ತರ ಪರವಾಗಿ ನಮ್ಮ ಸರ್ಕಾರ ಇರುತ್ತೆ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಇಲ್ಲೇ ಬಂದು ಶಿವಮೊಗ್ಗದಲ್ಲಿ ಹೇಳಿ ಹೋಗಿದ್ದಾರೆ. ಅದನ್ನೇ ನಾನು ಕೂಡ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪರವಾಗಿರ್ತದೆ. ಶರಾವತಿ ಸಂತ್ರಸ್ತರು ಮತ್ತು ಯಾರ್ಯಾರು ನಮ್ಮ ಈ ಡ್ಯಾಮಲ್ಲಿ ಮುಳುಗಡೆಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಇದ್ದಾರೆ ಅವರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಿ. ಹಂತವಾಗಿ ಮಾಡಬೇಕು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನ್ಯಾಯಾಲಯ ಇದೆ, ಇದನ್ನೆಲ್ಲದನ್ನು ಕೂಡ ಹುಷಾರ ಮಾಡಬೇಕಾಗತ್ತೆ. ಆದರೆ ಇದು ಪಾಪದ ಕೂಡ ಯಾರ್ದು ಅಂದರೆ ರಾಘವೇಂದ್ರ ಅವ್ರದ್ದು ಮತ್ತು BJP ಅವ್ರದ್ದೇ, ಮತ್ತು ಯಡಿಯೂರಪ್ಪ ಅವರು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರಗಳ ಮೇಲೆ, ಬೊಮ್ಮಾಯಿ ಅವ್ರು ತೊಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರದ ಮೇಲೆ ಇವತ್ತು ಬಂದು ಸಂತ್ರಸ್ತಿಗೆ ಹಿಂಗೆ ಹಾಕಿರೋದು. ಪುಕ್ಷಟೆ ಭಾಷಣ ಮಾಡೋದನ್ನ ಬಿಡಬೇಕಾಗತ್ತೆ. ನೋಡಿ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವತ್ತು ನೋಡಿದೆ, ರಾಘವೇಂದ್ರ ಅವ್ರದ್ದು ಭಾಷಣ ನಾನು ನೋಡಿದೆ. ಏನು ಶರಾವತಿ ಸಂತ್ರಸ್ತಕ್ಕೆ ಬದ್ಧವಾಗಿರ್ತೀವಿ ಅಂತ. ನಿಮಗೆ 14-15 ವರ್ಷ ಬೇಕಾಗಿತ್ತ ನಿಮಗೆ ಬದ್ಧವಾಗಿರೋದಕ್ಕೆ? ಬಡವರು ಅಂಥವ್ರು ಮುಳುಗಿಸಿ ನಿಮ್ಮನೆ ಬೆಳಕು ಮಾಡಿ ಇವತ್ತು ಬಂದು ಅಡಿಕೆ ಬೆಳೆಗಾರರು ಇದರೊಳಗೆ ಕಾಗೋಡು ತಿಮ್ಮಪ್ಪಾಜಿ ಅಂಥವ್ರಿಂದ ಏನಾದ್ರು ಇರಲಿಲ್ಲ ಅಂದಿದ್ರೆ ಭೂಹಕ್ಕೆ ಸಿಗ್ತಿರ್ಲಿಲ್ಲ ನಿಮಗೆ. ಬಂಗಾರಪ್ಪಾಜಿಯವ್ರಂಥವ್ರು ಏನಾದ್ರು ಪುಕ್ಷಟೆ ಕರೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ತೋಟ ಹಸಿರು ಆಗ್ತಿರ್ಲಿಲ್ಲ. ಅಡಿಕೆ ಬೆಳೆಗಾರರಿಗೆ ಏನು ಗೊತ್ತಾ ಶಕ್ತಿ? ಫ್ರೀ ಕರೆಂಟ್ ಮೇಲೆ ಇವತ್ತು ನೀವು ಅಡಿಕೆ ಬೆಳೀತಾ ಇದ್ದೀರಿ. ಅಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಏನು ಹೇಳಲಿಲ್ಲ, ಬೆಣ್ಣೆ ಹಚ್ಚಿ ತಾಪೆ ಮಾಡಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ನವರು ಆ ಮಾತನ್ನು ವಿಶ್ವಾಸ ಅಂತೇಳಿ ತಗೊಳ್ತೀನಿ. ಆದರೆ ಮಾತುಗಳು ಅದು BJP ಪೊಲಿಟಿಕಲ್ ಮಾತುಗಳಿದ್ವೇ ಹೊರತು ಭರವಸೆಯ ಮಾತಂತೂ 100% ಇಲ್ಲ. ನಾವು ನಿಮ್ಮ ಸೇವಕ ಅಂದ್ಬಿಟ್ರೆ ಅಲ್ಲ, ಹೇಳಿ ಹೋಗಬೇಕು. 2014ರಲ್ಲಿ ನಾವು ಹೇಳಿದ್ವಿ ಸಂಶೋಧನಾ ಇದನ್ನು ಮಾಡ್ತೀವಿ ಅಂತ, ನಿಮ್ಮ ಕೈಯಲ್ಲಿರೋದು ನಾನು ತಗೊಬರ್ತೀನಿ ಅಂತ. ಇಲ್ಲಿ ಹೋಗ್ಬಿಟ್ಟು VISಲ್ಲಿ ಕೊಡೋದ್ರ ಬದಲು ಅಲ್ಲಿ ವೈಜಾಗಿಗೆ TDP ಅವ್ರು ನೋಡ್ಬಿಟ್ಟು ಕೊಟ್ಟು ಇಲ್ಲಿ ಬಂದು ಪುಕ್ಷಟೆ ಭಾಷಣ ಮಾಡೋದು. ಏನು ಪುಕ್ಷಟೆ ಜಂಟು ಸಿಗ್ತಾರಾ ನಿಮಗೆ? ಅದಕ್ಕೆ ನಾನು ಹೇಳೋದು, ಶರಾವತಿನ ಬದ್ಧವಾಗಿರಿ, ಡೋಂಟ್ ವರಿ, ವಿ ವಿಲ್ ಡೂ. ಅಡಿಕೆ ಬೆಳೆಗಾರರಿಗೂ ಕೂಡ ನಾನು ಅವತ್ತೇನಂದೆ, ನಾನು ಬಂಗಾರಪ್ಪಾಜಿಯವ್ರು ಎಲ್ಲರೂ ಕರ್ಕೊಂಡು ಹೋಗಿದ್ರು. ಫ್ಲೈಟ್ ಟಿಕೆಟ್ ಮಾಡಿಸಿದವ್ರು ನಾನೇ ಅವತ್ತು. ಆಮೇಲೆ ಇದಕ್ಕೆ UPಗೆ ಕರ್ಕೊಂಡು ಹೋಗಿ UPಯಲ್ಲಿ ಹೇಳಿದ್ರು ಅವರು, ನೀವು ಲ್ಯಾಂಡ್ ಆಗಸ್ಟಿಗೆ ನೋಡಿ ಅಂತ. ಲ್ಯಾಂಡ್ ಆಗಸ್ಟಿಗೆ 14 ಆಗಿಲ್ಲ ಅಂತ ರೆಕಾರ್ಡ್ ತೊಗೊಂಬನ್ರಿ. ಅದು ಜನರಿಗೆ ಬರೀ ಸುಳ್ಳು ಹೇಳೋದು, ಮತಕ್ಕೋಸ್ಕರ ಸುಳ್ಳು ಹೇಳೋದು, ಜಾತಿ ಧರ್ಮ ಮಾಡ್ಕೊಂಡು ಹಾಳು ಮಾಡಿ ದೇಶನ ಇಲ್ಲಿ ಬಂದ್ಬಿಟ್ಟು ಪುಕ್ಷಟೆ ಭಾಷಣ ಮಾಡಿ ಒಂದು ಸತಿ ಇದು ಮಾಡ್ತೀನಿ ಅಂತ. ನಾವು ಹೇಳೋದು ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ನಾನು ಕೂಡ ಹೋರಾಟ ಮಾಡಿ ಕಾಗೋಡು ತಿಮ್ಮಪ್ಪ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಯಾಕೆ ಇಲ್ಲಿ ಬಂದ್ವಿ? ತಳಗಡೆ ಕೂತರು ಮೇಲ್ಕೊಂಡು ಅಂತ ನೋಡೋದೇ ಭಾಗ್ಯ ರೀ ನಮಗೆ. ನೋಡಿ ಎಂಥ ಭಾಗ್ಯ. ನಾನು ಡಿಸ್ಟ್ರಿಕ್ಟ್ ಸಚಿವನಾಗಿ ಇವತ್ತು ನಾವು ಅವ್ರ ಜೊತೆಲಿ ಫಸ್ಟ್ ಹೋರಾಟ ಅಂತ ಕಲ್ತಿದ್ದೆ. ಅವ್ರ ಜೊತೆಗೆ ನಮ್ಮ ತಂದೆಯವರು ಹೇಳಿದರು, ಹೋಗು ನೀನು ಅಂತ. ನಾನು ಇದನ್ನೆಲ್ಲ ನೋಡಿ ಇವತ್ತು ಹೊಟ್ಟೆ ತುಂಬ ತೃಪ್ತಿ ಆಗಿದೆ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಯಾವಾಗಲೂ ಅಷ್ಟೇ. ನನ್ಗೆ ಗೊತ್ತಿರೋ ಪ್ರಕಾರ ಯಾವುದಕ್ಕೂ ಎಫೆಕ್ಟ್ ಆಗೋದಿಲ್ಲ. ಸೈಂಟಿಫಿಕ್ ಆಗಿ ನೋಡಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ. ಎಲ್ಲ ಇಡೀ ದೇಶದೊಳಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಇದೆಲ್ಲ ಕರೆಂಟು ನೀವು ರಿನ್ಯೂವಬಲ್ ಎನರ್ಜಿ ಟೈಮಲ್ಲಿ ಇಂಥದ್ದು ಮಾಡಿ ಇದು ಬಿಡೋದು ಒಳಗೆ ಮಾಡೋದ್ರಿಂದ ಅಂಥ ಏನು ತೊಂದರೆ ಆಗಲ್ಲ. ನಾನು ಕೂಡ ನೋಡಿದಾಗ ಏನು ಅಂತ ಏನಾಗಿಲ್ಲ. ಕೆಲವರು ಅವ್ರ ಹೋರಾಟನ ಅವ್ರಿಗೆ ಹಕ್ಕಿದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರು ಪ್ರತಿಪಾದನೆ ಮಾಡಲಿ, ನಾನಿಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಮುಂದೆ ಅದಕ್ಕೆ ಉತ್ತರನ ಅವರು ಇಲಾಖೆಗಳಿಂದ ಕನ್ಸರ್ನ್ ಇಲಾಖೆ ಅಂತ ಕೊಡ್ತಾರೆ. ಸೈಂಟಿಫಿಕ್ ಅವ್ರ ಇಲಾಖೆಗಳು ಮಾಡ್ತಾರೆ, ಅದು ಪೊಲಿಟಿಷಿಯನ್ಸ್ ಮಾಡಬಾರ್ದು. ಸೈಂಟಿಫಿಕ್ ಆಗಿ ನಾನು ಹೇಳಕ್ಕಾಗಲ್ಲ. ಮಾಡ್ಬೋದು, ಇದನ್ನ ಬೇಕಾದ್ರೆ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.